ನಮಸ್ಕಾರ. ದೇಶದಲ್ಲಿ ಎನ್ಡಿಎ ಮಿತ್ರಕೂಟದ ಬಿಜೆಪಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದೆ. ಎನ್ಡಿಎ ಮಿತ್ರಕೂಟದಲ್ಲಿ ಬಿಜೆಪಿ ಹಾಗಾದರೆ ರಾಜ್ಯ ಹಾಗೂ ರಾಷ್ಟ್ರದಲ್ಲಿ ಯಾವ ರೀತಿಯ ರಾಜಕೀಯ ನಡೆಯನ್ನು ತೆಗೆದುಕೊಳ್ಳುತ್ತೆ? ಹಾಗೇನೆ 2023ರ ವಿಧಾನಸಭೆಯ ಚುನಾವಣೆಯ ಪೂರ್ವದಲ್ಲಿ ಕಾಂಗ್ರೆಸ್ 40% ಸರ್ಕಾರ ಅಂತ ಹೇಳಿ ಗಂಭೀರ ಆರೋಪವನ್ನ ಬಿಜೆಪಿಯ ಮೇಲೆ ಮಾಡಿರುತ್ತೆ. ಆ ಕೇಸ್ ಈಗ ಯಾವ ಹಂತದಲ್ಲಿದೆ? ಇದರ ಬಗ್ಗೆ ಸಮಗ್ರವಾಗಿ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಕೇಶವ್ ಪ್ರಸಾದ್ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಲೋಕಸಭಾ ಚುನಾವಣಾ ಫಲಿತಾಂಶ ಬಂದಿದೆ, ಏನ್ ಹೇಳೋದಕ್ಕೆ ಬಯಸ್ತೀರಿ ಸಂದರ್ಭದಲ್ಲಿ? ನೋಡಿ, ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದಿದೆ. ನಮ್ಮ ನಿರೀಕ್ಷಿತ ಮಟ್ಟದಲ್ಲಿ ಅದು ಬಂದಿಲ್ಲ. ನಾವು ನಿರೀಕ್ಷೆಯನ್ನು ಇನ್ನೂ ಮೇಲ್ಮಟ್ಟಕ್ಕೆ ಇಟ್ಕೊಂಡಿದ್ವಿ. ಅಂದರೆ ಒಂದು ಬಲವಾದಂಥ ಸರ್ಕಾರ ಇನ್ನೊಂದಷ್ಟು ಸುಧಾರಣೆಗಳನ್ನು ಅತ್ಯಂತ ಶೀಘ್ರವಾಗಿ ಮಾಡಬೇಕು ಅಂತಂದರೆ ಸಂಖ್ಯಾಬಲದ ಅವಶ್ಯಕತೆ ಇದ್ದೇ ಇರುತ್ತೆ. ಈಗ ನಮಗಿರೋವಂಥದ್ದು ನಮ್ಮ ಮಿತ್ರ ಪಕ್ಷಗಳ ಜೊತೆಗೆ ನಾವು ಮೆಜಾರಿಟಿಯನ್ನು ದಾಟಿದ್ದೀವಿ. ಆದರೆ ನಮಗೆ ನಾವು ಅವ್ರ ಜೊತೆಯಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಂಡು ಜೊತೆಯಲ್ಲಿ ಹೋಗುವಂತಹ ಒಂದು ಸಣ್ಣ ಸವಾಲು ಇದ್ದೇ ಇದೆ ನಮಗೆ. ಆದರೂ ಕೂಡ ನಮಗೆ ಅನುಭವದ ಆಧಾರದ ಮೇಲೆ, ನರೇಂದ್ರ ಮೋದಿಯವರ ಹಿರಿತನದ ಆಧಾರದ ಮೇಲೆ, ಈ 10 ವರ್ಷ ಅವರು ಪ್ರಧಾನಮಂತ್ರಿಗಳಾಗಿ ಕೊಟ್ಟಿರುವಂತಹ ಆಡಳಿತದ ಆಧಾರದ ಮೇಲೆ ಅವರು ಕೂಡ ಸಹಕರಿಸ್ತಾರೆ ಎನ್ನುವಂಥ ಪೂರ್ಣ ವಿಶ್ವಾಸ ನಮಗಿದೆ. ರಾಷ್ಟ್ರ ರಾಜಕಾರಣ ಅಂದಾಗ ನೀವು ಹೇಳಿದ ಹಾಗೆ ಬಿಜೆಪಿ ನಿರೀಕ್ಷಿತ ಮಟ್ಟದಲ್ಲಿ ಗೆಲುವನ್ನು ಸಾಧಿಸಿಲ್ಲ. ಎಲ್ಲಿ ಎಡವಿದ್ರಿ ಹಾಗಾದ್ರೆ? ನೋಡಿ, ಎಡವಿದ್ದು ಅಂತ ಅಂದರೆ ನಾವು ಎಲ್ಲವನ್ನೂ ಕೂಡ ಸರಿಯಾಗಿ ಯೋಚನೆ ಮಾಡಿದ್ವಿ. ಒಂದು, ಇಡೀ ದೇಶದಲ್ಲಿ ಬಹಳಷ್ಟು ಸುಧಾರಣೆಗಳನ್ನು ತರಬೇಕು ಅಂತ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದ್ವಿ. ಅದಕ್ಕೆ ಸಂಖ್ಯಾಬಲದ ಅವಶ್ಯಕತೆ ಇದೆ. ನಾವು ಈ ಬಾರಿ 400 ಸೀಟುಗಳ ಗಡಿಯನ್ನು ದಾಟಬೇಕು ಅಂತ ಅಂದ್ಕೊಂಡಿದ್ವಿ. ಬಿ ಜೆ ಪಿನೇ ಆನ್ ಇಟ್ಸ್ ಓನ್ ಒಳ್ಳೆಯ ಸಂಖ್ಯೆಯನ್ನು ತರಬೇಕು ಅಂತಿದ್ವಿ. ಆದರೆ ಮತದಾರನ ಭಾವನೆಯಲ್ಲಿ ಎಲ್ಲೋ ಒಂದು ಕಡೆ ವಿರೋಧ ಪಕ್ಷಗಳು ಈ 400 ಸೀಟನ್ನು ಇವರು ದಾಟ್ಬಿಟ್ರೆ ಇವರು ಕಾನ್ಸ್ಟಿಟ್ಯೂಷನ್ನೇ ಬದಲಾಯಿಸ್ತಾರೆ ಅನ್ನೋವಂಥದ್ದನ್ನು ಬೀಜ ಬಿತ್ತೋದಕ್ಕೆ ಶುರು ಮಾಡಿಬಿಟ್ರು ತಲೆಯಲ್ಲಿ. ಆಗ ಜನಕ್ಕೆ ಏನು ಅನ್ನಿಸ್ತು ಅಂತಂದರೆ, ಅಯ್ಯೋ, ಆ ಥರ ಆಗೋದ್ರೆ ಏನಾಗುತ್ತೆ? 10 ವರ್ಷದ ಆಡಳಿತದಲ್ಲಿ ನಮಗೂ ಬಹುಮತ ಇದ್ದೇ ಇತ್ತು. 303 ಪ್ಲಸ್ ಎಲ್ಲವೂ ಸೇರಿ 350 ದಾಟಿತ್ತು. ನರೇಂದ್ರ ಮೋದಿಯವರು ರಿಸರ್ವೇಷನನ್ನು ಬಲವಾಗಿ ಮುಂದುವರಿಸ್ತೀನಿ, ಎಂದೂ ಕೂಡ ಬದಲಾವಣೆ ಮಾಡಲ್ಲ ಅಂತ ಕಾಲಕಾಲಕ್ಕೆ ಹೇಳಿ ಅದೇ ರೀತಿ 10 ವರ್ಷ ನಡ್ಕೊಂಡು ಇನ್ನೂ ಹೊಸ ರಿಸರ್ವೇಷನನ್ನು ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೋ ಎಲ್ಲ ವರ್ಗದವರೆಗೂ 10% ರಿಸರ್ವೇಷನನ್ನು ಹೆಚ್ಚಾಗಿ ಕೊಟ್ಟಿದ್ವಿ ನಾವು. ಆದರೂ ಸಹ ನಮ್ಮ ವಿರುದ್ಧ ಮಾಡಿದಂಥ ಅಪಪ್ರಚಾರ, ಇದರ ಜೊತೆಗೆ ಜೈಶಂಕರ್ ಅವರು ಒಂದು ಮಾತು ಹೇಳಿದ್ದಾರೆ, ದ ಹೋಲ್ ವರ್ಲ್ಡ್ ವಾಸ್ ಫೈಟಿಂಗ್ ಎಲೆಕ್ಷನ್ಸ್ ಇನ್ ಇಂಡಿಯಾ ಅಂತ. ಅಂದರೆ ಇಡೀ ಜಗತ್ತು ಭಾರತದಲ್ಲಿ ಚುನಾವಣೆಯನ್ನು ನಡೆಸ್ತಾ ಇತ್ತಂತೆ. ಬರೀ ಭಾರತ ಮಾತ್ರ ಚುನಾವಣೆ ಮಾಡಿರಲಿಲ್ಲ. ಹಾಗಾಗಿ ಇಡೀ ಜಗತ್ತಿನ ಎಲ್ಲ ಭಾರತ ವಿರೋಧಿ ಶಕ್ತಿಗಳು ಒಗ್ಗೂಡಿ ಆದಂತಹ ಪರಿಣಾಮದ ಫಲಿತಾಂಶ ಇದು. ಎನ್ಡಿಎ ಈಗ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರೋದು. 240 ಸೀಟುಗಳನ್ನು ನೀವು ಪಡ್ಕೊಂಡಿದ್ದೀರಿ, 63 ಕಳ್ಕೊಂಡಿದ್ದೀರಿ. ಅಂದರೆ ಎಲ್ಲೋ ಎಡವಿದ್ದೀರಿ ಅನ್ನುವಂಥ ಸ್ಪಷ್ಟತೆಯ ಆಧಾರದಲ್ಲಿ ಆ ಆತ್ಮಾವಲೋಕನವನ್ನು ಬಿಜೆಪಿ ಹಾಗಾದ್ರೆ ಮಾಡುತ್ತಾ ಅಂತ. ಕಾರಣ, ಆನೆ ನಡೆದಿದ್ದೇ ಹಾದಿ, ಸರ್ವಾಧಿಕಾರದ ಧೋರಣೆಗೆ ಬ್ರೇಕ್, ಬಿಜೆಪಿಯ ನಾಗಾಲೋಟಕ್ಕೆ ಬ್ರೇಕ್ ಬಿದ್ದಿದೆ ಅಂತ ಹೇಳಿ ವಿಪಕ್ಷಗಳು ಟೀಕೆ ಮಾಡ್ತಿದ್ದಾವೆ. ನೋಡಿ, ಸರ್ವಾಧಿಕಾರಿಣಿ ಧೋರಣೆ ಅನ್ನೋವಂಥದ್ದು ಅವರ ಕಪೋಲ ಕಲ್ಪಿತ ಒಂದು ಸ್ಥಿತಿ. ಅದು ಯಾಕೆ ಅಂತಂದರೆ ನರೇಂದ್ರ ಮೋದಿಯವರು ಎಂದೂ ಕೂಡ ಸರ್ವಾಧಿಕಾರಿಯಂತೆ ವರ್ತಿಸಲೇ ಇಲ್ಲ. ಸರ್ವಾಧಿಕಾರಿಯ ವರ್ತನೆ ಹೇಗಿರುತ್ತೆ? ಎಮರ್ಜೆನ್ಸಿ ಹಾಕಿದ್ರ ನರೇಂದ್ರ ಮೋದಿಯವರು 1975ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ಅಲಹಾಬಾದ್ ಹೈಕೋರ್ಟು ತನ್ನ ವಿರುದ್ಧ ತೀರ್ಪು ಕೊಡ್ತು ಅನ್ನೋಂಥ ಒಂದೇ ಒಂದು ಕಾರಣಕ್ಕೆ ಅವರು ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಿಬಿಟ್ರು. ಮತ್ತು ಪತ್ರಿಕಾ ಸ್ವಾತಂತ್ರ್ಯವನ್ನು ಪೂರ್ಣವಾಗಿ ಕತ್ತಿಸಕ್ಬಿಟ್ರು. ಯಾವುದೇ ಪತ್ರಿಕೆಯವರು ಸ್ವತಂತ್ರವಾಗಿ ಬರೆಯೋಂಗಿಲ್ಲ, ಒಂದು ಇಂಟರ್ವ್ಯೂ ಮಾಡೋ ಹಾಗಿಲ್ಲ, ಅದೆಲ್ಲವನ್ನೂ ಸರ್ಕಾರಿ ಅಧಿಕಾರಿಗಳು ಸ್ಕ್ರೂಟಿನೈಸ್ ಮಾಡ್ತಾರೆ. ಅದನ್ನ ನೋಡಿದ ನಂತರ ನೋಡ್ತೀವಿ ಅನ್ನೋವಂಥದ್ದು ಬಂದ್ಬಿಡ್ತು. ಅದಾದ ನಂತರ ನೆಹರು ಅವ್ರ ಕಾಲದಲ್ಲೂ ಅವ್ರಿಗಾಗದೇ ಇರೋವಂಥವ್ರನ್ನ AIR ಆಲ್ ಇಂಡಿಯಾ ರೇಡಿಯೋನಲ್ಲಾಗಲಿ ದೂರದರ್ಶನ್ನಲ್ಲಾಗಲಿ ಅವ್ರಿಗೆ ಅವಕಾಶ ಕೊಡ್ತಾ ಇರಲಿಲ್ಲ. ಈ ಯಾವುದೇ ಸಂಗತಿಗಳನ್ನು ನರೇಂದ್ರ ಮೋದಿಯವರು ಎಂದೂ ಮಾಡಲಿಲ್ಲ. ಮತ್ತು ಪಂಡಿತ್ ನೆಹರು ಅವ್ರ ಕಾಲಕ್ಕೂ, ಶ್ರೀಮತಿ ಇಂದಿರಾ ಗಾಂಧಿಯವ್ರ ಕಾಲಕ್ಕೂ, ರಾಹುಲ್ ಗಾಂಧಿಯವ್ರ ಕಾಲಕ್ಕೂ ಈಗ ಸೋಷಿಯಲ್ ಮೀಡಿಯಾ ತುಂಬ ಬೆಳೆದಿದೆ. ನಾನೇನಾದರೂ ಮಾತನಾಡಿದ್ರೆ ಈ ಕ್ಷಣದಲ್ಲಿ ಇಡೀ ಜಗತ್ತಿನಾದ್ಯಂತ ಪ್ರಸಾರಗೊಳ್ಳುತ್ತೆ. ಹಾಗಾಗಿ ನನ್ನ ಪ್ರತಿಯೊಂದು ನಡೆಗಳು, ನನ್ನ ಪ್ರತಿಯೊಂದು ನುಡಿಗಳು ಎಲ್ಲರೂ ಕೂಡ ಕೇಳ್ತಾ ಇರ್ತಾರೆ ಮತ್ತು ಅರ್ಥ ಮಾಡ್ಕೋತಾ ಇರ್ತಾರೆ. ಹಾಗಾಗಿ ನರೇಂದ್ರ ಮೋದಿಯವರು ಸರ್ವಾಧಿಕಾರಿ ಧೋರಣೆ ಅನ್ನೋದು
ಶುದ್ಧ ಸುಳ್ಳು. ಮತ್ತೆ ಅವರು ಇಷ್ಟು ಬಲವಾದಂತ ಆಡಳಿತವನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದೇ ಇವರ ಸಂಕಷ್ಟಕ್ಕೆ ಕಾರಣ. ಹಾಗಾಗಿ ಅವರ ತೇಜೋವಧೆ ಮಾಡಬೇಕು ಅಂತ ಹೇಳಿನೇ ಈ ವರ್ಡನ್ನ ಕಾಯಿನ್ ಮಾಡಿದ್ದಾರೆ ಇವರು. ಅಂದ್ರೆ ಅವರು ಸರ್ವಾಧಿಕಾರಿ ಅನ್ನುವಂಥದ್ದು. ಮತ್ತೆ ಒಂದು ರಾಷ್ಟ್ರ 30 ವರ್ಷಗಳ ನಂತರ ಪೂರ್ಣ ಪ್ರಮಾಣದ ಅಧಿಕಾರವನ್ನ 2014ರಲ್ಲಿ ತಗೊಳುತ್ತೆ. ಬಿಜೆಪಿ ಆನ್ ಇಟ್ಸ್ ಓನ್ 30 ಇಯರ್ಸ್ ಆದ್ಮೇಲೆ 273 ಸೀಟುಗಳನ್ನ ಗಳಿಸುತ್ತೆ. ಒಟ್ಟಾರೆ NDAಗೆ 300 ಬಲ ದಾಟತ್ತೆ. ಎರಡನೇ ಬಾರಿಗೆ 303 ಬಿಜೆಪಿ ಆನ್ ಇಟ್ಸ್ ಓನ್, ಒಟ್ಟಿಗೆ ಸೇರಿ ಇನ್ನು 350 ದಾಟ್ತೀವಿ ನಾವು. ಅಂದ್ರೆ ಇಷ್ಟು ಬಲಿಷ್ಠವಾದಂತಹ ಸರ್ಕಾರ ಹಿಂದೆಂದು 30 ವರ್ಷದ ಹಿಂದಿನ ತನಕ ಬಂದಿತ್ತು. ಅಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ಹತ್ಯೆಯಾದಂತಹ ಸಂದರ್ಭದಲ್ಲಿ 400 ದಾಟಿತ್ತು. ಅದರ ನಂತರ ಎಂದೂ ಕೂಡ ಈ ತರ ಬಂದಿರಲಿಲ್ಲ. ಸಮ್ಮಿಶ್ರ ಸರ್ಕಾರಗಳ ಯುಗ ಆಗೋಗಿತ್ತು. ಇಡೀ ಜಗತ್ತು ನಮ್ಮನ್ನ ಒಂದು ಆಶಾದಾಯಕವಾದಂಥ ಸ್ಥಿತಿಯಲ್ಲಿ ನೋಡಿದ್ರು. ಮತ್ತೆ ಭಾರತ 100 ಕೋಟಿಗಿಂತ ಜಾಸ್ತಿ ಇರುವಂಥ ಜನಸಂಖ್ಯೆ, ಇವತ್ತು 145 ಕೋಟಿಗೆ ಹೋಗ್ತಾ ಇದ್ದೀವಿ. ಯಾವಾಗ ಭಾರತ ಎದೋಳುತ್ತೋ ಇಡೀ ಜಗತ್ಗನ್ಸುತ್ತೆ, ಓ ಭಾರತ ಒಂದು ಬೃಹತ್ ಶಕ್ತಿಯಾಗಿ ಹೊರಹೊಮ್ಮುತ್ತೆ ಅಂತೇಳಿ. ನೋಡಿ, ಒಂದು ಉದಾಹರಣೆ ಕೊಡ್ತೀನಿ ನಾನು. ಸಿಂಗಪೂರ್ ಒಂದು ಸಣ್ಣ ದೇಶ, ಜಪಾನ್ ಒಂದು ಸಣ್ಣ ದೇಶ, ಆದ್ರೆ ಆ ದೇಶಗಳು ಎದ್ದಾಗ ಇಡೀ ಜಗತ್ತು ಬೆಂತಟ್ಟುತ್ತೆ. ಯಾಕೆಂದ್ರೆ ಅದು ಯಾವುದು ಕೂಡ ಥ್ರೆಟ್ ಅಲ್ಲ ಅವ್ರಿಗೆ. ಆದ್ರೆ ಭಾರತ ಒಂದ್ಸತಿ ಎದ್ದು ನಿಂತು ಬಿಟ್ರೆ ಇಡೀ ಜಗತ್ತಿನ ಹಿರಿಯಣ್ಣನಂತೆ ವರ್ತಿಸುವಂತಹ ಸ್ವಭಾವ ಇದೆ. ಆದ್ರೆ ಎಂದೂ ಕೂಡ ಆಕ್ರಮಣಕಾರಿಯಾಗಿ ನಾವು ಕೆಲಸ ಮಾಡಿಲ್ಲ. ಅಂದ್ರೆ ಯಾವುದೇ ದೇಶದ ಮೇಲೆ ದಂಡೆತ್ತು ಹೋಗುವಂಥದ್ದು, ನಾವಾಗಿ ನಾವು ಅವರನ್ನ ಯುದ್ಧಕ್ಕೆ ಕರೆಯುವಂಥ ಕೆಲಸ ಎಂದೂ ಮಾಡಿಲ್ಲ. ಚೀನಾ ನಮ್ಮ ವಿರುದ್ಧ ಕೆರ್ಕೊಂಡು ಬಂತು. 62ರಲ್ಲಿ ನಾವು ಯುದ್ಧ ಮಾಡಿದ್ವಿ. 47ರಲ್ಲಿ ಪಾಕಿಸ್ತಾನ ನಮ್ಮ ಜಾಗವನ್ನ ಆಕ್ರಮಿಸ್ಕೊಳ್ತು, ನಾವು ಯುದ್ಧ ಮಾಡಿದ್ವಿ. 1965ರಲ್ಲಿ ಪಾಕಿಸ್ತಾನ ನಮ್ಮ ಮೇಲೆ ಯುದ್ಧ ಸಾರ್ತು, ಅದಕ್ಕೆ ನಾವು ಉತ್ತರ ಕೊಟ್ವಿ. ಕಾರ್ಗಿಲ್ ಯುದ್ಧದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಾಗ ಅವ್ರು ಆಕ್ರಮಿಸ್ಕೊಂಡ್ರು, ನಾವು ಅದನ್ನು ರಿಟಾಲಿಯೇಟ್ ಮಾಡಿದ್ವಿ. ಸೊ ಯಾವುದೇ ಸಂದರ್ಭದಲ್ಲೂ ಭಾರತ ತಾನೇ ದಂಡೆತ್ತಿ ಹೋಗಿಲ್ಲ. ನರೇಂದ್ರ ಮೋದಿ ಅವರು ಅದೇ ಕೆಲಸವನ್ನು ಮಾಡಿದ್ರು. ಇಂದಿರಾ ಗಾಂಧಿ ಅಲಹಾಬಾದ್ ಕೋರ್ಟ್ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ರಿಂದ ನಾನು ಕೇಳ್ತಾ ಇದ್ದೀನಿ, ಚುನಾವಣಾ ಬಾಂಡ್ ಅನ್ನುವಂಥ ವಿಷಯ ಪ್ರಸ್ತಾಪ ಮಾಡಿದಾಗ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಒಂದು ಆದೇಶ ಚಾಟಿ ಬೀಸಿದ್ದು ನರೇಂದ್ರ ಮೋದಿ ಅವರಿಗೆ ಡ್ಯಾಮೇಜ್ ಆಗಲಿಲ್ಲ? ಬಿಜೆಪಿಗೆ ಇದು ಡ್ಯಾಮೇಜ್ ಆಗಲಿಲ್ಲ? ಖಂಡಿತ ಅಲ್ಲ. ನೋಡಿ, ಚುನಾವಣಾ ಬಾಂಡ್ ಬರೋಕ್ಕಿಂತ ಮುಂಚೆ ಈ ದೇಶದಲ್ಲಿ ಚುನಾವಣೆಗಳು ನಡೀತಾ ಇತ್ತು. ಹಾಗಾದ್ರೆ ಹೇಗೆ ನಡೀತಾ ಇತ್ತು? ಕಾಂಗ್ರೆಸ್ಸಿಗರೇ 60 ವರ್ಷ ಆಳ್ವಿಕೆ ನಡೆಸಿದ್ದಾರೆ. ಈ 60 ವರ್ಷದ ಆಳ್ವಿಕೆಯಲ್ಲಿ ಕಾಂಗ್ರೆಸ್ಸಿಗೆ ದುಡ್ಡು ಕೊಡ್ತಾ ಇದ್ದವ್ರು ಯಾರು? ಮೂಲಗಳೇನು? ಹೇಗೆ ಹಣ ಬರ್ತಾ ಇತ್ತು? ಇದೆಲ್ಲ ಲೆಕ್ಕ ಇದೆಯಾ? ಇದನ್ನೆಲ್ಲಾದ್ರೂ ಕೂಡ ಅವರು ಪ್ರಚುರ ಪಡಿಸಿದಾರ? ನಮ್ಗಿಷ್ಟು ಹಣ ಬಂತು, ಇಷ್ಟು ಹಣ ಖರ್ಚು ಮಾಡಿದ್ವಿ, ಇಂಥವ್ರು ಹಣ ಕೊಟ್ಟರು, ಈ ಥರದ್ದು ಏನೂ ಮಾಡಿಲ್ಲ. ಚುನಾವಣಾ ಬಾಂಡ್ ನಲ್ಲಿ ಯಾರು ಹಣ ಕೊಟ್ಟರು, ಯಾರಿಗೆ ಹಣ ಕೊಟ್ಟರು, ಆ ಹಣನ ಅವರು ಉಪಯೋಗ ಮಾಡ್ಕೊಂಡ್ರ, ತಗೊಂಡ್ರ, ಇದಿಷ್ಟು ಸಂಗತಿಗಳು ಗೊತ್ತಾಗುತ್ತೆ. ಟ್ರಾನ್ಸ್ಪರೆನ್ಸಿ ಇದೆ ಅದರಲ್ಲಿ. ಅಂದ್ರೆ ಅದು ಬಿಜೆಪಿಗೆ ಇರ್ಬೋದು, ಕಾಂಗ್ರೆಸ್ಗೆ ಇರ್ಬೋದು, ಇತರೆ ಪಕ್ಷಗಳಿರ್ಬೋದು. ಹಾಗೆ ನೋಡಕ್ ಹೋದ್ರೆ ಬಿಜೆಪಿಯ ಒಟ್ಟಾರೆ ಸಂಸದರ ಸಂಖ್ಯೆಯನ್ನ ತಗೊಂಡಾಗ ನಮಗ್ ಬಂದಿರುವಂತಹ ಹಣದ ಪ್ರಮಾಣ ಕಡಿಮೆ, ಬೇರೆ ಪಕ್ಷಗಳಿಗೆ ಹೋಗಿರುವಂತಹ ಹಣದ ಪ್ರಮಾಣ ಜಾಸ್ತಿ. ಉದಾಹರಣೆ ನಾನು ಕೊಡೋದಾದ್ರೆ, 2 ಎಂಪಿಗಳಿರುವಂತಹ ಒಂದು ಪಕ್ಷಕ್ಕೆ 50 ಕೋಟಿ ಬರುತ್ತೆ ಅನ್ನೋದಾದ್ರೆ, ಸುಮಾರು 303 ಇರುವಂತಹ ಒಂದು ಪಕ್ಷಕ್ಕೆ ಅದೊಂದು 6,000 ಬರುತ್ತೆ ಅಂದ್ರೆ ಡಿವೈಡ್ ಮಾಡ್ಬೇಕಲ್ಲ ನೀವು, ಎಷ್ಟು ಬರುತ್ತೆ ಅನ್ನೋಂಥದ್ದು. 25 ಕೋಟಿ ಒಬ್ರಿಗೆ ಬರುವಂತ ರೀತಿನಲ್ಲಿ ಆಗೋಯ್ತು. ಹಾಗಾಗಿ ನಮಗೆ ಬಂದಿರುವಂತಹ ಹಣವನ್ನ ದೇಶದಾದ್ಯಂತ ಇರುವಂತಹ ನಮ್ಮ ಎಂಪಿಗಳು MLA ಗಳಿಗೂ ಡಿವೈಡ್ ಮಾಡ್ತು ಅಂದ್ರೆ ನಮಗೆ ಬಂದಿರೋ ಹಣ ತುಂಬಾ ಕಡಿಮೆ. TDPಗೆ ಹಾಗೆ ನೋಡಕ್ ಹೋದ್ರೆ YSR ಕಾಂಗ್ರೆಸ್ಗೆ ತುಂಬಾ ಜಾಸ್ತಿ ಬಂದಿದೆ, TMCಗೆ ಜಾಸ್ತಿ ಬಂದಿದೆ. ಹಾಗಾಗಿ ನಾವಲ್ಲಿ ಟ್ರಾನ್ಸ್ಪರೆನ್ಸಿ ತರಬೇಕು ಅಂತಾನೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಹೊರತು ಸುಪ್ರೀಂ ಕೋರ್ಟ್ ಅದನ್ನ ಅರ್ಥೈಸಿರುವಂಥದ್ದನ್ನ ಮತ್ತೆ ಪುನರಾವಲೋಕನ ಮಾಡ್ಕೊಳ್ಳೋದಕ್ಕೆ ನಾವು ವಿನಂತಿ ಮಾಡ್ತೀವಿ. ಮತ್ತೊಮ್ಮೆ ಅದನ್ನ ಸರಿಯಾದಂಥ ರೀತಿಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಯಾವುದೇ ರೀತಿಯಾದಂಥ ತೊಂದರೆಗಳಿಲ್ಲದಂತೆ. ನೋಡಿ, ಎಲೆಕ್ಷನೀರಿಂಗ್ಗೆ ಹಣ ಬೇಕು. ಒಂದು ರಾಜಕೀಯ ಪಕ್ಷ ಎಷ್ಟೇ ಹಣವನ್ನು ಬೇಕಾದರೂ ಖರ್ಚು ಮಾಡಬಹುದು, ಇದು ನಿಯಮ. ವ್ಯಕ್ತಿ ಮಾಡೋ ಹಾಗಿಲ್ಲ. ವ್ಯಕ್ತಿಗೆ ಲಿಮಿಟ್ ಇದೆ, ಆದರೆ ಪಕ್ಷಕ್ಕೆ ಲಿಮಿಟ್ ಇಲ್ಲ. ಪಕ್ಷಕ್ಕೆ ಹಣ ಕೊಡುವಂಥದ್ದು ಒಂದು ಅಭ್ಯಾಸ ಆಗಬೇಕು. ಸಾರ್ವಜನಿಕರು ಹೌದು ತಗೊಳ್ಳಿ, ನೀವು ನಾನ್ ಕರಪ್ಟ್ ಪೊಲಿಟಿಕಲ್ ಪಾರ್ಟಿ ಆಗ್ರಿ ಅಂತ ಹೇಳಿ ಹಣ ಕೊಡುವಂತಹ ಒಂದು ಪ್ರಕ್ರಿಯೆಗೆ ನಾಂದಿ ಹಾಡಿದ್ವಿ. ಅದನ್ನ ಸರಿ ಮಾಡ್ಕೋತೀವಿ. ಮುಂದಿನ ದಿನದಲ್ಲಿ ಸುಪ್ರೀಂ ಕೋರ್ಟ್ಗೂ ಮನವರಿಕೆ ಮಾಡಿಕೊಡ್ತೀವಿ. ಇದನ್ನ ಇನ್ನೂ ಒಂದು ಹೊಸ ರೂಪದಲ್ಲಿ ನಾವು ತರ್ತೀವಿ. ರೈಟ್. NDA ಈಗ ಅಧಿಕಾರದಲ್ಲಿದೆ. ಮಿತ್ರತ್ವದಲ್ಲಿ ಮಿತ್ರರನ್ನ ಕಾಯ್ದುಕೊಂಡು ಹೋಗೋದು ಬಹುದೊಡ್ಡ ಸವಾಲು. ಏಕರೂಪ ನಾಗರಿಕ ಸಂಹಿತೆ ಅಂತ ಮಾತಾಡ್ತಿದ್ರಿ, 1 ನೇಷನ್ 1 ಎಲೆಕ್ಷನ್ ಅಂತ ಮಾತಾಡ್ತಿದ್ರಿ. ಸಹಮತ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ? ಖಂಡಿತ ಸಹಮತ ಸಿಗುತ್ತೆ. ಯಾಕೆ ಅಂತಂದ್ರೆ, ನೀವು ಏಕರೂಪ ನಾಗರಿಕ ಕಾಯ್ದೆ ಏನಿದೆ ಇದರಲ್ಲಿ ವಿರೋಧಾಭಾಸವೇನೂ ಇಲ್ಲ.
ಅಂದ್ರೆ ಉದಾಹರಣೆಗೆ ಒಂದು ದೇಶದಲ್ಲಿ ಇರುವಂತಹ ಎಲ್ಲ ನಾಗರಿಕರಿಗೂ ಕ್ರಿಮಿನಲ್ ಕೋಡ್ ಒಂದೇ ಆಗಬಹುದಾದ್ರೆ ಸಿವಿಲ್ ಕೋಡ್ ಯಾಕೆ ಬೇರೆ ಬೇರೆ? ನಾನು ಹೇಳುವಂಥದ್ದು, ಒಬ್ಬ ವ್ಯಕ್ತಿ ಕಳ್ತನ ಮಾಡಿದಾಗ ಅವನಿಗೆ ಶಿಕ್ಷೆಯ ಪ್ರಮಾಣ ಅವನು ಯಾವುದೇ ಸಮುದಾಯಕ್ಕೆ ಸೇರಿರಲಿ ಅವನಿಗೆ ಶಿಕ್ಷೆ ಆಗುವಂಥದ್ದು ಒಂದೇ. ಇಂಡಿಯನ್ ಪೀನಲ್ ಕೋಡ್ ಏನು ಹೇಳುತ್ತೋ ಅದ್ರ ಪ್ರಕಾರನೇ, IPC ಪ್ರಕಾರನೇ ಶಿಕ್ಷೆ ಆಗೋದಾದ್ರೆ ನನ್ನ ಸಿವಿಲ್ ಕಾಯ್ದೆಗಳು ಇನ್ನೊಬ್ರಿಗೊಂದು ನನಗೊಂದು ಈ ರೀತಿ ಯಾಕೆ? ದೇಶದಲ್ಲಿರುವಂತಹ ಎಲ್ಲರಿಗೂ ಕೂಡ ಒಂದೇ ಕಾಯ್ದೆ ಅಳವಡಿಸಬೇಕು ಅಂತ ಅಂದ್ರೆ ಅದ್ರಲ್ಲಿ ತುಂಬಾ ವ್ಯತ್ಯಾಸಗಳಿರಬಾರ್ದು. ನನ್ನ ಉಪಾಸನಾ ಪದ್ಧತಿಯನ್ನ ನನ್ನ ಮನೆ ಒಳಗಿಟ್ಕೋಬೇಕು. ಆದ್ರೆ ಕಾನೂನಿನ ಅಳವಡಿಕೆ ಸಾರ್ವಜನಿಕ. ಇದು ಸಾರ್ವಜನಿಕ ಅಂತ ಅಂದಾಗ ಅವ್ರಿಗೊಂದು ನನಗೊಂದು ಅನ್ನುವಂಥದ್ದು ಸಾಧ್ಯನೇ ಇಲ್ಲ. ಹಾಗಾಗಿ ಈ ಕಾನೂನು ತರುವಂಥದ್ದು ಅತ್ಯಂತ ಅವಶ್ಯಕ. ಮತ್ತೆ ಇದಕ್ಕೆ ಸಹಮತಕ್ಕೆ ಬೇರೆಯವ್ರನ್ನ ಒಪ್ಪಿಸ್ತೀವಿ ಅನ್ನುವಂಥ ವಿಶ್ವಾಸ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ 1 ವರ್ಷದ ಸಂಭ್ರಮದಲ್ಲಿದೆ. ನಿರಂತರವಾದ ಹೋರಾಟದ ಪರಿಣಾಮ ಸಚಿವ ನಾಗೇಂದ್ರ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇದು ನಿಮ್ಮ ಹೋರಾಟಕ್ಕೆ ಸಂದ ಜಯವೇ ಹೇಗೆ? ಖಂಡಿತ ಒಂದು ಹೋರಾಟಕ್ಕೆ ಸಂದ ಜಯ ಅನ್ನುವಂತಹ ಒಂದು ಖುಷಿ ಇದೆ ನಮಗೆ. ಅಂದರೆ ನಾವು ಹೋರಾಟದ ಪ್ರವೃತ್ತಿಯನ್ನು ಬಿಟ್ಕೊಟ್ಟಿಲ್ಲ ಅನ್ನುವಂಥದ್ದು ಇದೆ. ಆದರೆ 1 ವರ್ಷದೊಳಗಡೆನೆ ಈ ಸರ್ಕಾರಕ್ಕೆ ಇಂಥ ಕಳಂಕ ಬರುವಂಥ ರೀತಿಯಲ್ಲಿ ಇವ್ರು ನಡ್ಕೊಂಡ್ರಲ್ಲ. ಅಂದರೆ ಬಂದಂಥ ಮೊದಲನೇ ದಿನದಿಂದಲೇ ಇವರು ಕಾಂಗ್ರೆಸ್ ಪಾರ್ಟಿಗೆ ATM ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕದಿಂದ ಹಣವನ್ನ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಕಟ್ಟುವಿಕೆಗೆ ಹಣ ವಿನಿಯೋಗ ಮಾಡ್ತಾ ಇದ್ದಾರೆ, ಇಲ್ಲಿ ಹಣ ಸಂಗ್ರಹ ಮಾಡ್ತಾ ಇದ್ದಾರೆ. ಹಾಗಾಗಿ ಬೇರೆ 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 ಇಲಾಖೆಯಿಂದ ಹಣವನ್ನ ಎತ್ತಾ ಇದ್ದಾರೆ. ಇದು ಹೊರಗಡೆ ಬಂದಿರುವಂತಹ ಒಂದೇ ಒಂದು ಘಟನೆ. ಇದು ಟಿಪ್ ಆಫ್ ದ ಐಸ್ಬರ್ಗ್ ಅಂತ ನಾನು ಕರೀತೇನೆ. ಇನ್ನು ಎಷ್ಟಿದೆಯೋ ಗೊತ್ತಿಲ್ಲ. ಎಲ್ಲ ಇಲಾಖೆಗಳಲ್ಲಿ, ಬೇರೆ 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 ಎಲ್ಲ ನಿಗಮ ಮಂಡಳಿಗಳಲ್ಲಿ ಈ ತರದ್ದನ್ನ ಆಮೂಲಾಗ್ರವಾಗಿ ನಾವು ಗಮನಿಸಿದ್ರೆ ಇನ್ನು ಎಷ್ಟು ಹೊರಬರುತ್ತೋ ಗೊತ್ತಿಲ್ಲ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕರಪ್ಷನ್ ಅನ್ನುವಂಥದ್ದು ಮೊದಲಿಂದ ಅಂಟಿರುವಂತಹ ಒಂದು ಕಳಂಕ. ನೆಹರು ಅವರ ಕಾಲದಿಂದನೂ ಕರಪ್ಷನ್ ಇದೆ. ನೆಹರು ಅವರ ಕಾಲದಲ್ಲೂ ಕೂಡ ಜೀಪ್ ಹಗರಣ ಮೊದಲನೇದಾಗಿ ನಾವು ಕೇಳಿಬಂತು. ಅದಾದ್ಮೇಲೆ ಅಲ್ಲಿಂದ ಇಂದಿರಾ ಗಾಂಧಿ ಅವರ ಕಾಲದಲ್ಲೂ ಅದು ಮುಂದುವರಿಯಿತು. ಬೋಫೋರ್ಸ್ ಹಗರಣ ರಾಹುಲ್ ಗಾಂಧಿ ಅವರ ಕಾಲದಲ್ಲಿ ಕೇಳಿಬಂತು. ಹಾಗೇನೆ 2G 3G ಹಗರಣಗಳು ಕೇಳಿಬಂತು. ಆದರ್ಶ್ ಹೌಸಿಂಗ್ ಸ್ಕ್ಯಾಮ್ ಕೇಳಿಬಂತು. ಉಳಿದಂತೆ ಮನಮೋಹನ್ ಸಿಂಗ್ ಅವಧಿನಲ್ಲಿ ನಿರಂತರವಾದ ಹಗರಣಗಳು. ಕಾಂಗ್ರೆಸ್ಸಿಗೂ ಕರಪ್ಷನ್ಗೂ ಅವಿನಾಭಾವ ಸಂಬಂಧ. ಕಾಂಗ್ರೆಸ್ ಅಂದ್ರೆ ಕರಪ್ಷನ್. ಹಾಗಾಗಿ ನಾಗೇಂದ್ರ ಅವರು ರಿಸಿಗ್ನೇಷನ್ ಕೊಟ್ಟಿರುವಂತದ್ದು ಅತ್ಯಂತ ಅವಶ್ಯಕ. ನನ್ ಕೇಳಿದ್ರೆ ನಾಗೇಂದ್ರ ಅವ್ರಿಗಿಂತ ಮುಖ್ಯಮಂತ್ರಿಗಳೇ ರೆಸಿಗ್ನೇಷನ್ ಕೊಡಬೇಕು. ಯಾಕೆ ಅಂತಂದ್ರೆ ಹಣಕಾಸಿನ ವ್ಯವಹಾರವನ್ನ ನೇರವಾಗಿ ನೋಡ್ಕೊಳ್ತಾ ಇರುವಂತದ್ದು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರ ಇಲಾಖೆಯ ಅನುಮತಿ ಇಲ್ಲದೇನೆ ಇಷ್ಟು ದೊಡ್ಡ ಕೋಟ್ಯಾಂತರ ಹಣ, 187 ಕೋಟಿಯ ಹಗರಣ ಅಂತ ಹೇಳ್ತಾ ಇದ್ದಾರೆ. 187 ಕೋಟಿ ಹಣ ST ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು, ವಾಲ್ಮೀಕಿ ಜನಾಂಗಕ್ಕೆ ಸಂಬಂಧಪಟ್ಟಿದ್ದು. ಬೇರೆ ಯಾವುದೋ IT ಕಂಪನಿಗೆ, ಅದು ಹೈದರಾಬಾದ್ ನಲ್ಲಿರುವಂತ IT ಕಂಪನಿಗೆ ವರ್ಗಾವಣೆ ಹೇಗಾಯ್ತು, ಯಾವ ಕಾರಣದಿಂದ ಆಯ್ತು, ಚುನಾವಣೆಗೆ ಮುನ್ನ ಆಯ್ತು. ಚುನಾವಣೆಗೆ ಮುನ್ನ ಆಯ್ತು ಅಂತಂದ್ರೆ ಏನ್ ಅರ್ಥ ಕೊಡುತ್ತೆ? ಅದು ರಾಷ್ಟ್ರೀಯ ಚುನಾವಣೆಗೆ ರಾಹುಲ್ ಗಾಂಧಿ ಅವರಿಗೆ ಹಣ ಸಂದಾಯವಾಗಿದೆಯಾ? ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ? CM ಅವರ ಅನುಮತಿ ಇಲ್ಲದೇನೆ ಹಣಕಾಸಿನ ಒಂದು ಇಲಾಖೆ ಇದಕ್ಕೆ ಒಪ್ಪಿಗೆ ಕೊಡ್ತಾ ಇಷ್ಟು ಹಣ ತೆಗೆಯುವಾಗೂ ಕೂಡ CM ಅವ್ರ ಗಮನಕ್ಕೆ ಬರಲಿಲ್ವಾ? 15 ಬಜೆಟ್ ಮಂಡಿಸಿರುವಂತ ಸಿದ್ದರಾಮಯ್ಯನವ್ರಿಗೆ ತನ್ನ ಇಲಾಖೆ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋಂಥದ್ದು ಗೊತ್ತಿಲ್ಲ ಅಂತ ಅಂದಮೇಲೆ ನಾನೊಬ್ಬ ಆಫೀಸರ್ ಆಗಿ ಒಂದು ಸಿಗ್ನೇಚರ್ಗೆ ಏನ್ ಬೆಲೆ ಇರುತ್ತೋ, ಸಿದ್ದರಾಮಯ್ಯನವರು CM ಆಗಿ ಅವ್ರ ಕೆಳಗಡೆ ನಡೆಯುವಂತ ಪ್ರತಿಯೊಂದು ಕಾರ್ಯಕ್ಕೂ ಅವರೇ ಕಾರಣ. ಹಾಗಾಗಿ ಸಿದ್ದರಾಮಯ್ಯನವರು ನೇರ ಹೊಣೆ ಹೊತ್ತು ರೆಸಿಗ್ನೇಷನ್ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ವಿಜೇಂದ್ರ ಅವರು ಅಂದಾಗ ಪ್ರಸ್ತಾಪ ಆಯ್ತು, ಲೋಕಸಭಾ ಚುನಾವಣೆಯ ನಂತರ ಅಂದುಕೊಂಡಂತಹ ಸೀಟ್ ಕರ್ನಾಟಕದಲ್ಲಿ ಬಂದಿಲ್ಲ ಅಂದ್ರೆ ವಿಜೇಂದ್ರ ಅವ್ರದ್ದು ತಳದಂಡ ಆಗುತ್ತೆ ಅಂತ ಹೇಳಿ ಆಡಳಿತ ಪಕ್ಷ ಕಾಂಗ್ರೆಸ್ ಹೇಳ್ತಾ ಇತ್ತು. ನಿಜಾನ? ನೋಡಿ, ಯಾವಾಗಲೂ ಕೂಡ ಈ ತಲೆದಂಡ ತರುವಂಥದ್ದು ಎಲ್ಲ ಪ್ರವೃತ್ತಿ ಇರೋದು ಕಾಂಗ್ರೆಸ್ಸಿಗೆ. ಉದಾಹರಣೆಗೆ ವೀರೇಂದ್ರ ಪಾಟೀಲ್ರು ಇಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು. ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ರಾಜೀವ್ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಅವರು ಏರ್ಪೋರ್ಟಲ್ಲಿ ಇಳಿತಾ ಇದ್ದ ಹಾಗೇನೆ ನಾನು CM ಅನ್ನ ಬದಲಾಯಿಸ್ತೀನಿ ಅಂತ ಅಂದರು. ಎಲ್ಲವನ್ನೂ ಆದಾಗ ನಾನು ಹೇಳೋವಂಥದ್ದು, ಒಬ್ಬ ನಾಯಕ, ಮುತ್ಸದ್ದಿ ನಾಯಕ ಅಂತಂದರೆ ಕೂತ್ಕೊಂಡು ಸಭೆ ಮಾಡಿ ಎಲ್ಲರನ್ನೂ ಕೇಳಿ ಎಲ್ಲರ ಅಭಿಪ್ರಾಯವನ್ನು ಸ್ವೀಕರಿಸಿ ಆಮೇಲೆ ಯಾರ ಮೇಲೆ ಆಪಾದನೆಗಳು ಬಂದಿದೆಯೋ ಅದನ್ನೂ ಕೂಡ ಅವರಿಂದ ಸಮಂಜಸವಾದಂಥ ಉತ್ತರವನ್ನು ತಗೊಂಡು ನಿರ್ಣಯವನ್ನು ತಗೋಬೇಕು. ಏರ್ಪೋರ್ಟ್ನಲ್ಲಿ ನಿಂತ್ಕೊಂಡು ನಾನು CM ಅನ್ನ ಬದಲಾಯಿಸ್ತೀನಿ ಅಂತ ಅಂದರೆ ಈ ರೀತಿ ಬದಲಾವಣೆ ಮಾಡುವಂಥ ಪದ್ಧತಿ BJPನಲ್ಲಿ ಇಲ್ವೇ ಇಲ್ಲ. ಇದು ಕಾಂಗ್ರೆಸ್ ತನ್ಗೆ ಹಟ್ಟಿರೋ ಅಂಥ ಚಾಳಿಯನ್ನ ಹೇಳ್ಕೊತಾ ಇದೆ. ಚುನಾವಣೆ ಆಗಿದ ತಕ್ಷಣನೇ ವಿಜಯೇಂದ್ರ ಅವ್ರನ್ನ
ವಿಜಯೇಂದ್ರ ಅವ್ರನ್ನ ಬದಲಾಯಿಸುವಂಥದ್ದು ಅಂತಂದ್ರೆ ಪ್ರಶ್ನೆನೇ ಇಲ್ಲ. ಯಾಕೆಂದ್ರೆ ವಿಜಯೇಂದ್ರ ಅವ್ರನ್ನ ಚುನಾವಣೆಗಿಂತ ಮುಂಚೆ ನಾವು ತಂದಿರುವಂತಹ ಅಧ್ಯಕ್ಷರವರು. ಒಂದು ರಾಜ್ಯಾಧ್ಯಕ್ಷರ ಅವಧಿ 3 ವರ್ಷ ಇದ್ದೇ ಇರುತ್ತೆ. ಹಾಗಾಗಿ ಇನ್ನು 3 ವರ್ಷಗಳ ಕಾಲ ಅವರು ಅಧ್ಯಕ್ಷರಾಗಿ ಮುಂದುವರೆದೇ ಉರಿತಾರೆ. ನಾನು ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ. 2023 ವಿಧಾನಸಭಾ ಚುನಾವಣೆ ಅಂದಾಗ, ಅದಕ್ಕೂ ಹಿಂದಿನ ಚುನಾವಣಾ ಪ್ರಚಾರ ಅಂದಾಗ ಬಿಜೆಪಿಯ ಮೇಲೆ ಗಂಭೀರ ಆರೋಪವನ್ನು ಕಾಂಗ್ರೆಸ್ ಮಾಡ್ತಾ ಹೋಗುತ್ತೆ. 40% ಅನ್ನತ್ತೆ. ಅದೇ ವಿಚಾರಕ್ಕೆ ಈಗ ರಾಹುಲ್ ಗಾಂಧಿ ಅವರು ಕೂಡ ಕೋರ್ಟ್ ಮೆಟ್ಟಲೇರಿದ್ದಾರೆ. ಸೊ ಆ ಪ್ರಕರಣದ ಬಗ್ಗೆ ತಿಳಿಸ್ಕೊಡ್ಬೋದಾ? ನೋಡಿ, ಕಾಂಗ್ರೆಸ್ಸಿಗೆ ನಾನು ಡಿ ಕೆ ಶಿವಕುಮಾರ್ ಅವರ ಒಂದು ಇಂಟರ್ವ್ಯೂನ ನೋಡ್ತಾ ಇದ್ದೆ. ಅದರಲ್ಲಿ ಅವ್ರು ಹೇಳ್ತಾರೆ, ಬಿಜೆಪಿಗರಿಗೆ ನೆರೇಟಿವ್ ಸೆಟ್ ಮಾಡಕ್ ಬರಲ್ಲ, ಸುಳ್ಳು ಹೇಳಕ್ ಬರಲ್ಲ, ಹೇಳ್ದಂತ ಸುಳ್ಳನ್ನ ತಳಮಟ್ಟಕ್ಕೆ ಮುಟ್ಸಕ್ ಬರಲ್ಲ ಅಂತಾರೆ. ಅಂದ್ರೆ ನಾನು ಹೇಳುವಂತದ್ದು, ನೀವು ಒಂದು ರಾಜಕೀಯ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಹಾಗಾದ್ರೆ ಸುಳ್ಳು ಹೇಳ್ತಾ ಇದ್ದೀರೇನು? ಜನರನ್ನ ತಪ್ಪಾದಿಗೆ ಎಳಿತಾ ಇದ್ದೀರೇನು? ಅವ್ರ ಮನಸ್ಸಿನಲ್ಲಿ ಭ್ರಮೆ ಉಂಟು ಮಾಡ್ತಾ ಇದ್ದೀರೇನು? ಹಾಗಾದ್ರೆ ರಾಜಕಾರಣ ಅಂತಂದ್ರೇನು? ಸುಳ್ಳು ಹೇಳೋದೇ ರಾಜಕಾರಣವೇ? ಭ್ರಮೆ ಹುಟ್ಟಾಕೋದು ರಾಜಕಾರಣವೇ? ತಪ್ಪುದಾರಿಗೆ ಎಳಿಯೋದು ರಾಜಕಾರಣವೇ? ರಾಜಕಾರಣ ಮಾಡುವಾಗ ನಾವೇನು ಮಾಡ್ತೀವಿ ಗೆದ್ದು ಬಂದ್ರೆ ಅನ್ನೋಂಥದ್ದನ್ನು ಮುಂದೆ ಇಡಬೇಕು. ಮತ್ತೆ ನಮ್ಮ ಆಡಳಿತಾವಧಿನಲ್ಲಿ ಏನೇನೆಲ್ಲ ಸಕಾರಾತ್ಮಕವಾಗಿ ಮಾಡ್ತೀವಿ, ನಮ್ಮ ರೋಡ್ ಮ್ಯಾಪ್ ಏನಿದೆ, ಬರುವಂತ 5 ವರ್ಷದಲ್ಲಿ ನಾವು ಏನ್ ಕಾರ್ಯಕ್ರಮವನ್ನು ಕೈಗೊಳ್ತೀವಿ, ತಳಮಟ್ಟದಿಂದ ಹಿಡಿದು ಎಲ್ಲ ಕ್ಷೇತ್ರಗಳ ಬೆಳವಣಿಗೆಗೆ ಏನ್ ಮಾಡ್ತೀವಿ ಅಂತ ಹೇಳಬೇಕಿತ್ತು. ಆದ್ರೆ ನೀವು ನಮ್ಮ ಮೇಲೆ ಮಾಡಿದಂತ ಆಪಾದನೆಗೆ ಪ್ರೂಫ್ ಎಲ್ಲಿ ಅಂತ ಕೇಳಿದಾಗ ಪ್ರೂಫ್ ಎಲ್ಲಿ ಕೊಟ್ರಿ? ನೀವು 40% ಅಂತ ನೀವು ಹೇಳ್ಬಿಟ್ರಿ ನಿಜ, ಆದ್ರೆ ಅದೆಲ್ಲೂ ಕೂಡ ಪ್ರೂವ್ ಆಗ್ಲಿಲ್ವಲ್ಲ. ಅದಕ್ಕೆ ನಿಮ್ಮ ಹತ್ರ ದಾಖಲೆಗಳಿರಲಿಲ್ಲ, ಏನು ಇರಲಿಲ್ಲ. ಜನರು ಕೂಡ ನಂಬುವಂತ ರೀತಿನಲ್ಲಿ ಸುಳ್ಳು ಹೇಳಿದ್ರಿ, ಸುಳ್ಳನ್ನ ತಳಮಟ್ಟಕ್ಕೆ ತಗೊಂಡೋದ್ರಿ, ಭ್ರಮೆ ಹುಟ್ಟಿಸಿದ್ರಿ. ಅದೇ ಸುಳ್ಳಿನಿಂದ ನಿಮ್ಮ ಪೂರ್ತಿ ನೆರೇಟಿವ್ ನ ನೀವು ಬೆಳೆಸ್ಕೊಂಡ್ರಿ. ನೋಡಿ, ಕಾಂಗ್ರೆಸ್ಗೆ ಈ ಸುಳ್ಳು ಹೇಳುವಂತದ್ದು ಜಾಯಮಾನ. ಹೇಗೆ ಕರಪ್ಷನ್ ಜಾಯಮಾನವೋ ಸುಳ್ಳು ಒಂದು ಜಾಯಮಾನ. ಹಾಗಾಗಿ ಸುಳ್ಳು ಹೇಳೋದು, ಆ ಸುಳ್ಳನ್ನ ನಿಜ ಅನ್ನೋ ರೀತಿನಲ್ಲಿ ಹೇಳೋದು, ಸುಳ್ಳನ್ನೇ ನಂಬಿಸುವಂತದ್ದು, ಈ ಗೋಯಬಲ್ಸ್ ಗಳು ತುಂಬಾ ಜಾಸ್ತಿ ಕಾಂಗ್ರೆಸ್ ನಲ್ಲಿ. ಕೋರ್ಟ್ ನಲ್ಲಿ ಹಾಗಾದ್ರೆ ಗೆಲುವು ಸಿಗುತ್ತೆ ಅನ್ನುವಂತ ವಿಶ್ವಾಸ ನಿಮಗಿದೆಯಾ? ನೋಡಿ, ಕೋರ್ಟ್ ನಲ್ಲಿ ನಡೀತಾ ಇರುವಂತ 2023ರ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಇಡೀ ಜನರನ್ನ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಮೂಲಕ ಸೆಳ್ಕೋತು ತನ್ನ ಕಡೆಗೆ. ಏನಂತ ಹೇಳ್ತು ಅದರಲ್ಲಿ? ಬರೀ ಸುಳ್ಳು. ಅಂದ್ರೆ ಒಬ್ಬ CMನ ಆಳ್ವಿಕೆಗೆ ಇಷ್ಟು ಹಣ ಕೊಡಬೇಕು, ಡೆಪ್ಯೂಟಿ CMಗೆ ಇಷ್ಟು ಹಣ ಕೊಡಬೇಕು. ಹಾಗಾದ್ರೆ ಯಾರು ಕೊಟ್ಟರು ಹಣ? ಯಾರು ಕೊಟ್ಟರು ಹಣ? ಯಾವತ್ತು ಕೊಟ್ಟರು ಹಣ? ಕೋರ್ಟ್ನಲ್ಲಿ ನಡೆಯುವಂಥ ಆರ್ಗ್ಯುಮೆಂಟ್ ಬೇರೆ ರೀತಿಯಲ್ಲಿ. ಜನರಿಗೆ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಟ್ಟರು, ಅಡ್ವರ್ಟೈಸ್ಮೆಂಟ್ಗೆ ಯಾವುದೇ ಅಡ್ವರ್ಟೈಸಿಂಗ್ ಏಜೆನ್ಸಿ ಇದಕ್ಕೆ ಪ್ರೂಫ್ ಏನು ಅಂತ ಕೇಳಲ್ಲ, ಇದು ನನ್ನ ಅಡ್ವರ್ಟೈಸಿಂಗ್ ಮೆಟೀರಿಯಲ್ ಅಂತ ಹೇಳ್ತಾರೆ, ಅವರು ಅದನ್ನು ಛಾಪಿಸ್ಬಿಡ್ತಾರೆ. ಆದರೆ ಕೋರ್ಟ್ ಹಾಗೆ ಕೇಳಲ್ಲ. ಕೋರ್ಟ್ನಲ್ಲಿ ನಾವು ಕೇಳಿರೋವಂಥದ್ದು, ಇವರು ಜನರಿಗೆ ಸುಳ್ಳು ಹೇಳಿದ್ರು, ತಪ್ಪುದಾರಿಗೆ ಎಳೆದಿದ್ರು, ಇಷ್ಟು ದೊಡ್ಡ ಜಾಹೀರಾತು ಕೊಟ್ಟರು, ಯಾವುದೇ ರೀತಿಯಾದಂಥ ಪುರಾವೆ ಇಲ್ಲ ಅಂತ ಹೇಳ್ತಾರೆ. ಕೋರ್ಟ್ ಏನು ಹೇಳುತ್ತೆ? ಒಂದು ವ್ಯಾಜ್ಯ ಅಂತ ಅಂದಾಗ ಇದಕ್ಕೆ ಪುರಾವೆ ಏನಪ್ಪಾ? ಯಾರು ಕೊಟ್ಟಿದ್ರಿ ದುಡ್ಡು? ಯಾವಾಗ ಕೊಟ್ಟಿದ್ರಿ ದುಡ್ಡು? ಯಾರು ಕೇಳಿದ್ರು ದುಡ್ಡು? ಇದೆಲ್ಲವನ್ನೂ ಸಾಕ್ಷಿ ಕೊಡಬೇಕು. ಸಾಕ್ಷಿ ಕೊಡೋವ್ರ ಹತ್ರ ಸಾಕ್ಷಿ ಏನಿದೆ? ಈಗ ಅವ್ರ ಮೇಲೆ ಕೂತಿದೆ ಜವಾಬ್ದಾರಿ. ನಾನು ಹೇಳುದು, ಇಟ್ ಈಸ್ ಸ್ಕ್ವೇರ್ಲಿ ಲೈಸ್ ಆನ್ ದ ಕಾಂಗ್ರೆಸ್ ಗವರ್ನಮೆಂಟ್ ಟು ಪ್ರೂವ್. ಅವ್ರು ಇಲ್ಲದೆ ಇದ್ರೆ ನಾವೇನು ಮಾಡೋಕ್ಕಾಗಲ್ಲ. ಅದನ್ನ ನಾವು ಎತ್ತಿರುವಂತ ಪ್ರಶ್ನೆ, ನೀವು ಚುನಾವಣಾ ಸಂದರ್ಭದಲ್ಲಿ ಈ ವಿಷಯ ತೆಗೆದಾಗ ನಾವು ನೋಟಿಸ್ ಕೊಟ್ವಿ ಅವ್ರಿಗೆ. ನೋಡಿ, ನೀವು ಹೇಳ್ತಾ ಇರುವಂತದ್ದು ಸುಳ್ಳು. 5ನೇ ತಾರೀಕು ಅಡ್ವರ್ಟೈಸ್ಮೆಂಟ್ ಬಂತು, 5/5/2023 ಅಡ್ವರ್ಟೈಸ್ಮೆಂಟ್ ಬಂತು ಮೊದಲನೇ ದಿನ. ನಾವು ನೋಟಿಸ್ ಕೊಟ್ವಿ ಸಂಜೆನೆ, 24 ಗಂಟೆ ಒಳಗಾಗಿ ಇದಕ್ಕೆ ಉತ್ತರ ಕೊಡಿ, ಅಡ್ವರ್ಟೈಸ್ಮೆಂಟ್ ನ ನಿಲ್ಲಿಸಿ, ನಾವು ಕೊಟ್ಟಿರುವಂತ ಅಡ್ವರ್ಟೈಸ್ಮೆಂಟ್ ಸುಳ್ಳು ಅನ್ನುವಂಥದ್ದನ್ನ ಹೇಳಿ ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಅವರು ಉತ್ತರನೇ ಕೊಡ್ಲಿಲ್ಲ. ಅದಾದ ನಂತರ ನಮಗೆ ಬೇರೆ ದಾರಿ ಇಲ್ಲದೆ ನಾವು ಕೋರ್ಟ್ನ ಅಪ್ರೋಚ್ ಮಾಡಿದ್ವಿ. ನಾವು ಕೋರ್ಟ್ನ ಅಪ್ರೋಚ್ ಮಾಡಿ ಸ್ಟೇ ತಗೊಳ್ಳುವಂತ ಪ್ರಯತ್ನ ಮಾಡಿದ್ವಿ. ಆದ್ರೆ ಕೋರ್ಟ್ 1-2 ದಿನದಲ್ಲಿ ಚುನಾವಣೆ ಮುಗಿದೋಗುವಂಥದ್ದಿತ್ತು. ಹಾಗಾಗಿ ನಮ್ಗೆ ಅವಾಗ ಸಾಧ್ಯ ಆಗಲಿಲ್ಲ. ನಾವು ಆ ಕೋರ್ಟ್ ಕೊಟ್ಟಂತ ಒಂದು ಕಂಪ್ಲೇಂಟಿನ ಆಧಾರದ ಮೇಲೆ ಕೋರ್ಟ್ ಅವ್ರನ್ನ ಕೇಳ್ತು, ಅವ್ರಲ್ಲಿಗೂ ಉತ್ತರ ಕೊಡ್ಲಿಲ್ಲ. ಅಲ್ಲೇನಾಯ್ತು ಅಂತಂದ್ರೆ, ಇದಕ್ಕೆ ಯಾವುದೇ ಪುರಾವೆಗಳಿಲ್ಲದೆ ಈ ತರದ್ದು ಕೊಟ್ಟಿದ್ದಾರೆ ಅನ್ನುವಂತಹ ನಮ್ಮ ಒಂದು ಏನಿತ್ತೋ ಅರ್ಜಿಯನ್ನ ಕೋರ್ಟ್ ಪುರಸ್ಕರಿಸ್ತು, ಅವ್ರಿಗೆ ಸಮನ್ಸ್ ಕೊಟ್ಟಿದೆ. ಇದೆಲ್ಲವನ್ನು ನೀವು ಬಂದು ಈ ಸುಳ್ಳೋ ಸತ್ಯನೋ ಹೇಳಿ ಕೋರ್ಟ್ ಮುಂದೆ ಅಂತ ಹೇಳಿ. ಮೊದಲನೇ ದಿನಾಂಕ ಕೊಟ್ಟಾಗ ಇವರೆಲ್ಲರೂ ನಾವು ಬೇರೆ ಬೇರೆ ಕೆಲಸದಲ್ಲಿ ಇದ್ದೀವಿ ಅಂತ ಹೇಳಿ ಎಕ್ಸಾಮ್ಷನ್ ತಗೊಂಡ್ರು. ಡಿ ಕೆ ಶಿವಕುಮಾರ್ ಅವರು ಎಕ್ಸಾಮ್ಷನ್ ತಗೊಂಡ್ರು, ಸಿದ್ದರಾಮಯ್ಯ ಅವರು ಎಕ್ಸಾಮ್ಷನ್ ತಗೊಂಡ್ರು, ಹಾಗೇನೆ ರಾಹುಲ್ ಗಾಂಧಿ ಅವರು ಎಕ್ಸಾಮ್ಷನ್ ತಗೊಂಡ್ರು. 1ನೇ ತಾರೀಕು ಅವ್ರು ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು. 1ನೇ ತಾರೀಕು 3 ಜನನೂ ಹಾಜರಾಗಬೇಕಾಗಿತ್ತು. ನೋಡಿ, ಈ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರುವಂತದ್ದು ಕಾಂಗ್ರೆಸ್ ಪಕ್ಷ, ನಮ್ ಕೇಸ್ ಇರುವಂತದ್ದು ಕಾಂಗ್ರೆಸ್ ಪಕ್ಷದ ವಿರುದ್ಧ, ಹಾಗೇನೆ ಅದರ ಅಧ್ಯಕ್ಷರಾಗಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ವಿರುದ್ಧ, ಆಗ ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯನವರ ವಿರುದ್ಧ. ಇವರು ಕೊಟ್ಟಂತ ಅಡ್ವರ್ಟೈಸ್ಮೆಂಟ್ ಅನ್ನ ರಾಹುಲ್ ಗಾಂಧಿ ಅವರು ತಮ್ಮ ಟ್ವಿಟರ್ ಹ್ಯಾಂಡಲ್ ನಲ್ಲಿ ಇಡೀ ದೇಶದಾದ್ಯಂತ ಟ್ವೀಟ್ ಮಾಡಿದ್ದಾರೆ.
ಅಂದ್ರೆ ನಾನು ಯಾವ್ದಾದ್ರೂ ಒಂದು ವಿಚಾರದ ಸತ್ಯಾಸತ್ಯತೆಯನ್ನ ತಿಳ್ಕೊಳ್ಳದೆ ಟ್ವೀಟ್ ಮಾಡಿದ್ರೆ ನಾನು ಕೂಡ ಪನಿಷಬಲ್. ಹಾಗಾಗಿ ಇವರು ನನ್ನ ಪಕ್ಷ ಕೊಟ್ಟಿರುವಂತಹ ಇದನ್ನ ಸರಿನೋ ತಪ್ಪೋ ಅಂತ ನೋಡದೆ ಟ್ವೀಟ್ ಮಾಡಿರುವಂತದ್ದು ಒಂದು ದೊಡ್ಡ ಅಪರಾಧ. ಹಾಗಾದ್ರೆ ಕೋರ್ಟ್ ಇದನ್ನೆಲ್ಲ ಪರಿಗಣಿಸುತ್ತೆ. ಇದೆಲ್ಲವನ್ನು ನಮ್ಮ ಆರ್ಗ್ಯುಮೆಂಟೇ ಆಯ್ತು. ಇದೆಲ್ಲವನ್ನು ಪರಿಗಣಿಸಿ ನಾನ್ ಬೇಲಬಲ್ ವಾರೆಂಟ್ ಇಶ್ಯೂ ಮಾಡಿ ಅಂತ ಕೇಳ್ಕೊಂಡ್ವಿ ನಾವು. ನೋಡಿ, ರಾಹುಲ್ ಗಾಂಧಿ ಅವರು ಬಂದೇ ಬರ್ತೀನಿ ಅಂತ ಅವರೇ ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ. ಕೋರ್ಟು ಕೂಡ ಅದೇ ರೀತಿಯಲ್ಲಿ ಆಜ್ಞೆ ಮಾಡಿದೆ. ವಿತೌಟ್ ಫೇಲ್ ಕಂಪಲ್ಸರಿಲಿ ಈ ಹ್ಯಾಸ್ ಟು ಅಟೆಂಡ್ ಅನ್ನೋಂತ ಆರ್ಡರ್ ಬಂದಿರೋಂಥದ್ದು. ಬರದೇ ಇದ್ರೆ ನಮ್ಮ ಕಡೆಯಿಂದ ನಾವು ಅವ್ರಿಗೆ ನಾನ್ ಬೇಲಬಲ್ ವಾರೆಂಟ್ ಇಶ್ಯೂ ಮಾಡಬೇಕು ಅಂತ ಕೋರ್ಟ್ನ ಮನವಿ ಮಾಡ್ಕೊಳ್ತೇವೆ. ಕೋರ್ಟು ಕೂಡ ಇದನ್ನ ಪುರಸ್ಕರಿಸುತ್ತೆ ಅನ್ನುವಂತಹ ನಂಬಿಕೆ ನನಗಿದೆ. ಕಾನೂನಾತ್ಮಕವಾಗಿ ನಾವು ಸರಿ ಇದ್ದೀವಿ, ಕೋರ್ಟು ಕೂಡ ಕಾನೂನನ್ನ ಪಾಲಿಸುವಂತದ್ದಾಗೋದ್ರಿಂದ NBW ಇಶ್ಯೂ ಆಗುತ್ತೆ ಬರದೇ ಇದ್ರೆ. ರೈಟ್. ಈಗ ಈ ಕೇಸಲ್ಲಿ ನೀವು ಗೆದ್ದರೆ ನಿಮ್ಮ ಪ್ರಯತ್ನಕ್ಕೆ ಸಂದ ಜಯ ಅಂತಾನ? ಆದರೆ ಯಾವ ಚುನಾವಣೆನೂ ಇಲ್ದಿರೋದ್ರಿಂದಾಗಿ, ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆ ಮುಗ್ದಿರೋದ್ರಿಂದಾಗಿ, ಅಫ್ಕೋರ್ಸ್ ಬೇರೆ ಬೇರೆ ಚುನಾವಣೆಗಳಿದ್ದಾವೆ, ಆದರೆ ಜನರನ್ನ ಈ ಸತ್ಯವನ್ನ ತಿಳಿಸುವ ನಿಟ್ಟಿನಲ್ಲಿ ಕಾಲ ಮೀರಿ ಹೋಯ್ತು ಅಂತ ಅನ್ಸೋದಿಲ್ವಾ? ನೋಡಿ, ಸತ್ಯವನ್ನ ಜನರ ಮುಂದೆ ಇಡಬೇಕು ಅಂತ ಅಂದಾಗ ಚುನಾವಣೆ ಒಂದೇ ಮಾನದಂಡ ಅಲ್ಲ. ಚುನಾವಣೆ ಆದ ನಂತರವೂ ಏನು ಸತ್ಯಾಸತ್ಯತೆ ಇದೆ ಅನ್ನೋಂಥದ್ದನ್ನ ಜನಕ್ಕೆ ನಿರಂತರವಾಗಿ ತಿಳಿಸುವಂಥದ್ದು ಒಂದು ಜವಾಬ್ದಾರಿಯುತ ರಾಜಕೀಯ ಪಕ್ಷದ ಕರ್ತವ್ಯ. ಭಾರತೀಯ ಜನತಾ ಪಕ್ಷ ಇದನ್ನು ಅತ್ಯಂತ ಗಂಭೀರವಾಗಿ ಸ್ವೀಕರಿಸಿದೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷರು ಅನುಮತಿಯನ್ನ ನನಗೆ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಕ್ಷದ ಪರವಾಗಿ ನಾನು ಕೋರ್ಟ್ನಲ್ಲಿ ದಾವೆಯನ್ನ ಹೂಡಿದ್ದೇನೆ. ತಾರ್ಕಿಕ ಅಂತ್ಯವನ್ನ ಮುಟ್ಟಿಸೋ ತನಕ ನಾವು ಇದನ್ನ ನಿಲ್ಸಲ್ಲ. ರಾಹುಲ್ ಗಾಂಧಿ ಅವರು ಅಪಿಯರ್ ಆಗಿದ ತಕ್ಷಣನೇ ಇದು ಕೊನೆಯಲ್ಲ, ಆವತ್ತಿನಿಂದ ಪ್ರಾರಂಭ. ಇದು ಪ್ರಾರಂಭ ಆದ ನಂತರ ನಿರಂತರವಾಗಿ ಕೇಸ್ ನಡೆಯುತ್ತೆ. ಅದರಲ್ಲಿ ಅವರು ಅದನ್ನ ಪುರಾವೆಗಳು ಕೊಡಬೇಕು. ನಾವು ಹೇಳಿರುವಂತಹ ಅಡ್ವರ್ಟೈಸ್ಮೆಂಟ್ಗಳನ್ನ ಯಾವ ಆಧಾರದ ಮೇಲೆ ನಾವು ಹಾಕಿದ್ವಿ ಅಂತ ಹೇಳಬೇಕು. ಅದಕ್ಕೆ ದಾಖಲೆಗಳನ್ನ ಕೊಡದೇ ಇದ್ರೆ ಕೋರ್ಟ್ ತಂದೆ ಆದಂತ ತೀರ್ಮಾನವನ್ನು ತಗೊಳುತ್ತೆ. ದಾಖಲೆಗಳನ್ನ ಒದಗಿಸಿದಾಗ ನೋಡೋಣ. ನಾನು ಹೇಳುವಂತದ್ದು ದಾಖಲೆಗಳನ್ನ ಒದಗಿಸಕ್ಕೆ ಯಾಕೆ ಸಾಧ್ಯ ಆಗಲ್ಲ ಅಂದ್ರೆ, ಅವರು ಕರಪ್ಷನ್ ರೇಟ್ ಕಾರ್ಡ್ ಅಂತ ಹಾಕಿದ್ದಾರೆ. ಅದರಲ್ಲಿ ಏನ್ ಹಾಕಿದ್ದಾರೆ? CM ಹುದ್ದೆಗೆ 2.25 ಕೋಟಿ. ಹಾಗಾದ್ರೆ ಬೊಮ್ಮಾಯಿ ಅವ್ರು ಯಾರಿಗೆ ಕೊಟ್ಟಿದ್ರು? ಯಾವಾಗ ಕೊಟ್ಟಿದ್ರು? ಹೇಗೆ ಗೊತ್ತಾಯ್ತು ನಿಮಗೆ? ಎಲ್ಲಿ ಟ್ರಾನ್ಸ್ಫರ್ ಆಯ್ತು ದುಡ್ಡು? ನಿಮ್ಗೆ ಹೇಳಿದವ್ರು ಯಾರು? ಇದೆಲ್ಲ ಬರುತ್ತೆ ಪ್ರಶ್ನೆ. ಪ್ರೂವ್ ಮಾಡುವಂತ ರೆಸ್ಪಾನ್ಸಿಬಿಲಿಟಿ ಇಟ್ ಸ್ಕ್ವೇರ್ಲಿ ಲೈಸ್ ಆನ್ ಕಾಂಗ್ರೆಸ್ ಪಾರ್ಟಿ. ಆಗಲ್ಲ ಅವ್ರಿಗೆ. ಹಾಗಾಗಿ ನಿಚ್ಚಳವಾಗಿ ಈ ಕೇಸು ತಾರ್ಕಿಕ ಅಂತ್ಯ ಮುಟ್ಟತ್ತೆ. ಇನ್ಮುಂದೆ ಈ ರೀತಿ ಸುಳ್ಳು ಜಾಹೀರಾತುಗಳನ್ನ ಕೊಟ್ಟು ತಪ್ಪಿಸ್ಕೋಬಹುದು ಅನ್ನುವಂಥ ಮನಸ್ಥಿತಿಯಿಂದ ರಾಜಕೀಯ ಪಕ್ಷ, ಅದು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಹೊರಬರುತ್ತೆ. ಹಾಗಾಗಿ ಕೇಸ್ನಲ್ಲಿ ಗೆಲ್ಲುವಂತಹ ಪೂರ್ಣ ಭರವಸೆ ನಮಗಿದೆ. ಕೋರ್ಟ್ ಕಲಾಪಗಳು ಅಂತ ಹೇಳಿದ್ರೆ ಸಮಯ ಹಿಡಿಯುತ್ತೆ, ವರ್ಷಾನುಗಟ್ಲೆ, ತಿಂಗಳಾನುಗಟ್ಲೆ. ಈ ಮಾತಿನ ನಡುವೆ ನೀವು ಇದನ್ನ ಪ್ರೂವ್ ಮಾಡಿ ಜನರ ಹತ್ರ ಹೋಗೋದಕ್ಕೆ ವಿಳಂಬ ಅಂತ ಅನ್ಸೋದಿಲ್ಲ? ನೋಡಿ, ಎಷ್ಟೇ ವಿಳಂಬ ಆದ್ರೂ, ಉದಾಹರಣೆಗೆ ಶ್ರೀರಾಮ ಜನ್ಮಭೂಮಿಯ ಹೋರಾಟ, ಶ್ರೀರಾಮ ಜನ್ಮಭೂಮಿಯ ಹೋರಾಟ 147 ವರ್ಷಗಳ ಹೋರಾಟ. ಕಾನೂನಿನ ಹೋರಾಟವನ್ನ 147 ವರ್ಷಗಳಿಂದ ನಿರಂತರವಾಗಿ ನಡೆಸ್ಕೊಂಡು ಸ್ವತಂತ್ರ ಸಿಕ್ಕ ನಂತರವೂ ಅದಕ್ಕೆ ಪುನಶ್ಚೇತನವನ್ನು ಕೊಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ಫುಲ್ ಬೆಂಚ್ ಜಡ್ಜ್ಮೆಂಟ್ಗೆ ಅಡಿಯರ್ ಆಗಿ ನಾವು ರಾಮ ಮಂದಿರವನ್ನ ಕಟ್ಟುವಂಥದ್ದಕ್ಕೆ ಮುಂದುವರಿಸಿದ್ದೀವಿ. ಅಂದ್ರೆ ಈ ದೇಶದ ಪರಮೋಚ್ಚ ಕಾನೂನಿಗೆ ಗೌರವ ಕೊಟ್ಟು ಮಾಡಿದ್ದೀವಿ. ಯಾವುದೇ ಬಲವಂತವಾಗಿ ಮಂದಿರವನ್ನ ಕಟ್ಟಲಿಲ್ಲ. ಅಂದ್ರೆ ಇದಕ್ಕೆ ಇಷ್ಟು ವರ್ಷದ ಹೋರಾಟ ಇದ್ದಾಗಲೂ ಜನ ಏನಂದ್ರು? ಹೌದಪ್ಪ, ಇಷ್ಟು ದೊಡ್ಡ ಕೆಲಸವನ್ನ ಇವರ ಕಾಲಾವಧಿಯಲ್ಲಿ ಮಾಡಿದ್ರು ಅಂತೇಳಿ. ಹಾಗೆ ಇದೊಂದು ಸುಳ್ಳು ಹೇಳುವಂಥದ್ದು, ಜನರನ್ನ ತಪ್ಪು ದಾರಿಗೆ ಎಳೆಯುವಂಥದ್ದು, ಅವ್ರನ್ನ ಯಾಮಾರಿಸುವಂಥದ್ದು ಇದೆಯಲ್ಲ, ಕಾಲ ಸ್ವಲ್ಪ ನಿಧಾನ ಆಗ್ಬೋದು, ಆದರೆ ಖಂಡಿತ ಇದು ಒಂದು ಪಾಠ ಕಲಿಸುತ್ತೆ ಕಾಂಗ್ರೆಸ್ಗೆ. ಇವ್ರು ಈ ಹಾದಿಯನ್ನ, ಚಾಳಿಯನ್ನ ಬಿಡೋ ತರ ಮಾಡತ್ತೆ. ನಿಮ್ಮ ಮಾತಿನ ಆಧಾರದಲ್ಲಿ ನಂದೊಂದು ಪ್ರಶ್ನೆ. ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಮಾಡಿದಂತ ಚುನಾವಣಾ ಪ್ರಚಾರದ ರೀತಿ ನೋಡಿದ್ರೆ ವೆರಿ ಗುಡ್ ನರೇಷನ್ ಅಂತ ಅನ್ನಿಸ್ತು. ನಿಮ್ಮ ಆಯಾಮದಲ್ಲೇ ನಾನು ನೋಡಿದ್ರೆ ಯು ಆರ್ ಫೇಲಿಂಗ್ ಇನ್ ದ್ಯಾಟ್ ಅಂತ. BJP ಆ ವಿಷಯದಲ್ಲಿ ಫೇಲ್ ಆಗ್ತಿದೆ ಅಂತ. ಫಾರ್ ಎಕ್ಸಾಂಪಲ್, ಗ್ಯಾರಂಟಿ ಅಂತ ಮನೆ ಮನೆಗೆ ಅಡ್ವರ್ಟೈಸ್ಗಳನ್ನು ಮಾಡೋದಕ್ಕಿಂತ ಹೆಚ್ಚಾಗಿ ಗ್ಯಾರಂಟಿ ಕಾರ್ಡ್ಗಳಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಸಿಗ್ನೇಚರ್ ಇತ್ತು ನೋಡಿ, ಅದು ಜನರ ಮನಸ್ಸಲ್ಲಿ ಕೂತ್ಕೋತು. ಎಸ್, ಹಂಗೆ ಅವ್ರು ತಲುಪಿದ್ರು ಅಂತ ಹೇಳಿ. ಈಗ ನೀವು ಹೇಳೋದು ಹಾಗೇನೆ ನಿಮ್ಮ ಮೇಲೆ 40% ಅನ್ನುವಂತಹ ಆರೋಪ, ಪೇ CM, ಈ ರೀತಿ ಆರೋಪಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಅವ್ರು ಸಕ್ಸಸ್ಫುಲ್ ಆದರು. ಇದೇ ಚುನಾವಣಾ ಪೂರ್ವದಲ್ಲಿ ಚುನಾವಣಾ ಪ್ರಚಾರ ಮಾಡಬೇಕಾದ್ರೆ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸೋದು ಅಂತಲ್ಲ, ಆದರೆ ಕಾಂಗ್ರೆಸ್ನ ವೈಫಲ್ಯಗಳನ್ನು BJP ಎತ್ತು ತೋರಿಸೋದ್ರಲ್ಲಿ ವಿಫಲತೆ ಆಯಿತು. ಅಲ್ಲಿ ಸಂಘಟನಾ ವ್ಯತ್ಯಾಸ BJPಯಲ್ಲಿ ಕಂಡು ಬಂದಿದೆ ಅಂತ ಜನ ಭಾವಿಸೋದಿಲ್ವೇ? ಖಂಡಿತ ಇಲ್ಲ. ಯಾಕೆ ಅಂತಂದರೆ, ಒಂದು ಪಕ್ಷ ಆಡಳಿತದಲ್ಲಿ ಇರುವಾಗ ಒಂದಷ್ಟು ಸಂಯಮಗಳನ್ನು ಕಾಯ್ಕೊಳ್ಬೇಕಾದಂಥ ಅವಶ್ಯಕತೆ ಇರುತ್ತೆ. ಅಂದರೆ ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ ಸಹಜ, ಆದರೆ ಚುನಾವಣೆಗೋಸ್ಕರನೇ ಇವರೊಂದು ಟೂಲ್ ಕಿಟ್ ಆಪರೇಟ್ ಮಾಡಿ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು
ಸಾರ್ವತ್ರಿಕವಾಗಿ ಗೊತ್ತಾಗಿರಲಿಲ್ಲ, ಪಕ್ಷಕ್ಕೂ ಗೊತ್ತಾಗಿರಲಿಲ್ಲ, ನಾವು ಕೂಡ ಅಷ್ಟು ತೀವ್ರವಾಗಿ ತಗೊಂಡಿರಲಿಲ್ಲ. ಆದರೆ ಇವರು ಇದನ್ನು ವ್ಯವಸ್ಥಿತವಾದಂಥ ಜಾಲದಲ್ಲಿ ತಗೊಂಡು ಎಲ್ಲವನ್ನೂ ಕೂಡ ಜನಕ್ಕೆ ಈ ರೀತಿ ಗಂಭೀರವಾಗಿ ಆರೋಪ ಮಾಡಬೇಕು, ಅದನ್ನು ಎಲ್ಲರೂ ಹೇಳಬೇಕು, ನಿರಂತರವಾಗಿ ಹೇಳ್ತಾ ಇರಬೇಕು ಅನ್ನೋ ರೀತಿನಲ್ಲಿ ಮಾಡಿ, ಹೇಗೆ ಗೋಯಬಲ್ಸ್ ವಾದ ಅಂತ ನಾವು ಹೇಳ್ತೀವೋ ಅದೇ ರೀತಿನಲ್ಲಿ ಮಾಡ್ತಾ ಜನರಿಗೂ ಕೂಡ ಆ ರೀತಿಯ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಡುವಾಗ ಒಂದು ವ್ಯವಸ್ಥಿತವಾದಂಥ ಸಂಸ್ಥೆಯನ್ನೇ ಇವರು ತಗೊಂಡಿದ್ರು, ಹೈರ್ ಮಾಡಿದ್ರು. ಆ ಸಂಸ್ಥೆಯ ಮೂಲಕ ಯಾರೂ ಕೂಡ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮನೆ ಮನೆಗೂ ಹೋಗಿ ಕೊಡಲಿಲ್ಲ. ಕೊಟ್ಟಂಥದ್ದು ಅಂದರೆ ಇವಾಗ ಯಾವುದೋ ಒಂದು ಸೋಪನ್ನ ಮನೆ ಮನೆಗೂ ಹೋಗಿ ಮಾರಾಟ ಮಾಡ್ತಾರಲ್ಲ, ಆ ರೀತಿಯ ಸಂಸ್ಥೆಯ ಒಂದು ಏಜೆನ್ಸಿಯನ್ನು ಹೈರ್ ಮಾಡಿ ಆ ಏಜೆನ್ಸಿಯ ಮೂಲಕ ಮನೆ ಮನೆಗೂ ತಲುಪಿಸಿದ್ರು. ಸಹಜವಾಗಿ ನಮ್ಮಂಥ ಮತದಾರರಿಗೆ, ಸಾಮಾನ್ಯ ಜನರಿಗೆ ಏನನ್ಸುತ್ತೆ, ಬಂದ್ಬಿಡಬಹುದೇನೋ ಅನ್ನುವಂಥ ಒಂದು ಭ್ರಮೆಗೆ ಒಳಗಾಗ್ತಾರೆ. ಹಾಗಾಗಿ ಆ ರೀತಿ ಒಂದು ಭ್ರಮೆಯನ್ನು ಹುಟ್ಟುಹಾಕಿ ಇವರು ಆ ಒಂದು ಪ್ರಯತ್ನದಲ್ಲಿ ಮತವನ್ನು ಸೆಳೆಯುವಂತಹ ಕೆಲಸ ಮಾಡಿದ್ರು. ಭಾರತೀಯ ಜನತಾ ಪಕ್ಷನೂ ಮನೆಗೂ ಹೋಯಿತು. ಆದರೆ ನಾವು ಯಾವುದೇ ರೀತಿಯಾದಂತಹ ಇಲ್ಲ ಸಲ್ಲದ ಗ್ಯಾರಂಟಿಗಳನ್ನು ಕೊಡಲಿಲ್ಲ. ನಾವೇನು ಸಾಧನೆಯನ್ನು ಮಾಡಿದ್ವು ಅದನ್ನು ಅವ್ರಿಗೆ ತಲುಪಿಸಿದ್ವಿ. ನಮ್ಮ ಸರ್ಕಾರ ಬಂತು ಅಂದರೆ ಸ್ಥಿರ ಸರ್ಕಾರವನ್ನು ಕೊಡ್ತೀವಿ, ಕಾನೂನಾತ್ಮಕವಾಗಿ ಬಲಿಷ್ಠವಾದಂಥ ಸರ್ಕಾರವನ್ನು ಕೊಡ್ತೀವಿ, ಸಮಗ್ರ ಅಭಿವೃದ್ಧಿಗೆ ಗಮನ ಕೊಡ್ತೀವಿ, ಮತ್ತು ಎಲ್ಲ ಜನರನ್ನು ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಏನು ಹೇಳ್ತಾ ಇದ್ರೋ ಅದನ್ನೇ ನಾವು ಮಾಡ್ತೀವಿ ಅಂತ ಒತ್ತು ಕೊಟ್ಟಿವೆ ಹೊರತು ಬೇರೆ ಯಾವುದೋ ಆಸೆಯನ್ನು, ಅಮೀಷವನ್ನು ಒಡ್ಡಿ ನಾವು ಮತದಾರರನ್ನು ಸೆಳೆಯುವಂಥ ಕೆಲಸ ಮಾಡಲಿಲ್ಲ. ಈಗ ಈ ಕೇಸ್ನ ನೀವೇ ಹ್ಯಾಂಡಲ್ ಮಾಡ್ತಿರೋದ್ರಿಂದಾಗಿ ಥ್ರೆಟ್ ಅನ್ನುವಂತ ಶಬ್ದವನ್ನು ಪ್ರಯೋಗ ಮಾಡಿದ್ರಿ, ನಿಮ್ಗಂತಹ ಯಾವುದೇ ಆತಂಕಗಳಿಲ್ಲ? ನೋಡಿ, ಯಾವುದೇ ಆತಂಕ ಇಲ್ಲ. ರಾಜಕೀಯಕ್ಕೆ ಬಂದಾಗಲೇ ನಾವು ಎಲ್ಲ ಆತಂಕಗಳನ್ನು ಬಿಟ್ಬಿಟ್ಟಿರ್ತೀವಿ. ಮತ್ತು ಇನ್ನೊಂದೇನು ಅಂತಂದರೆ, ಸಾರ್ವಜನಿಕ ಬದುಕಿನಲ್ಲಿರುವಾಗ ನಾವು ಎಲ್ಲ ಸವಾಲುಗಳನ್ನು ಸ್ವೀಕರಿಸುವಂಥದ್ದಕ್ಕೆ ತಯಾರಾಗಿರ್ತೀವಿ. ಅಂದರೆ ನಾನು ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಯಾರೋ ಒಬ್ಬರ ವಿರುದ್ಧ ಮಾಡಿರೋಂಥ ಆಪಾದನೆ ಏನಲ್ಲ, ಮತ್ತು ಇದರಲ್ಲಿ ಯಾವುದೂ ಸುಳ್ಳಿಲ್ಲ. ಮಾಡ್ತಾ ಇರೋವಂಥದ್ದು ಪಕ್ಷದ ಪ್ರತಿನಿಧಿಯಾಗಿ ನಾನು ಮಾಡ್ತಾ ಇದ್ದೀನಿ. ಹಾಗೇನೆ ಇಲ್ಲ ಸಲ್ಲದ ಆರೋಪ ಮಾಡಿದಾಗ ನನಗೆ ಥ್ರೆಟ್ ಬರ್ಬೋದು. ಇರೋವಂಥದ್ದನ್ನೇ ಅವ್ರು ಕೊಟ್ಟಂಥ ಅಡ್ವರ್ಟೈಸ್ಮೆಂಟ್ನೇ ನಾನು ಕೋರ್ಟಲ್ಲಿ ಹಾಕಿರೋವಂಥದ್ದು. ನೀವು ಮಾಡಿರೋವಂಥದ್ದು ಎಷ್ಟು ಸರಿ, ಇದಕ್ಕೆ ಪುರಾವೆ ಏನು ಅಂತ ಕೇಳಿದ್ದೀನಿ ಹೊರತು ಬೇರೆ ಏನೂ ಅಲ್ಲ. ಈಗ ನನ್ನ ಒಂದು ಕೂದಲು ಕೊಂಕುದ್ರು, ಇದಕ್ಕೆ ಪೂರ್ಣ ರೆಸ್ಪಾನ್ಸಿಬಿಲಿಟಿ ಇವತ್ತಿರುವಂಥ ಕಾಂಗ್ರೆಸ್ ಸರ್ಕಾರ, ಅದ್ರ ಚುಕ್ಕಾಣಿ ಹಿಡಿದಿರುವಂತಹ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಆಗ್ತಾರೆ. ರೈಟ್. ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ ನೀವು ಭಾಗಿಯಾಗಿ ರಾಷ್ಟ್ರ, ರಾಜ್ಯ, ಬಿಜೆಪಿಯ ರಾಜಕಾರಣ ಜೊತೆಗೆ 40% ಸರ್ಕಾರ ಅನ್ನುವಂತಹ ನೆಗೆಟಿವ್ ನರೇಷನ್ಗೆ ಕೇಸ್ ಯಾವ ಹಂತದಲ್ಲಿದೆ ಅಂತ ಸಮಗ್ರವಾಗಿ ತಿಳಿಸ್ಕೊಟ್ರಿ. ಧನ್ಯವಾದ ನಿಮಗೆ. ನೋಡಿದ್ರಲ್ಲ, NDA ಮಿತ್ರಕೂಟದ ಬಿಜೆಪಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಆಡಳಿತವನ್ನ ರಾಷ್ಟ್ರ ಹಾಗೂ ರಾಜ್ಯದಲ್ಲಿ ಕೊಡಲಿದೆ ಅನ್ನುವಂತಹ ಸಮಗ್ರ ಚಿತ್ರಣವನ್ನ ನೀವು ಇವತ್ತು ತಿಳ್ಕೊಂಡಿದ್ದೀರಿ. ಇದರ ಜೊತೆಗೆ 2023ರ ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲಿ ಕಾಂಗ್ರೆಸ್ ಮಾಡಿದಂತಹ ಗಂಭೀರ ಆರೋಪ 40% ಸರ್ಕಾರ, ಇದು ಕೂಡ ಕೋರ್ಟ್ನಲ್ಲಿ ಕೇಸ್ ಇರೋದ್ರಿಂದಾಗಿ ರಾಹುಲ್ ಗಾಂಧಿ ಈ ಕೋರ್ಟ್ನ ಕಲಾಪಕ್ಕೆ ಬಂದ್ರೆ ಏನು, ಬಂದಿಲ್ಲ ಅಂದ್ರೇನು, ಇದನ್ನ ಕೇಶವ್ ಪ್ರಸಾದ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಕೋರ್ಟ್ನ ಮುಂದಿನ ಆದೇಶ ಏನಿರಬಹುದು ಕಾದು ನೋಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.